ಸಾಂಸ್ಕೃತಿಕ ನಗರಿಯಲ್ಲಿ ನಾಡಹಬ್ಬ ಸಂಭ್ರಮ ಇಂದು ವಿಶ್ವವಿಖ್ಯಾತ ದಸರಾಗೆ ಅದ್ದೂರಿಯಾಗಿ ಚಾಲನೆ ಸಿಗಲಿದೆ. ಇಂದಿನಿಂದ ಅದ್ದೂರಿಯಾಗಿ ದಸರಾ ಉತ್ಸವ ಆರಂಭವಾಗುತ್ತೆ. ವಿರೋಧದ ನಡುವೆ ಬಾನು ಮುಷ್ತಾಕ್ರಿಂದ ಇವತ್ತು ದಸರಾ ಉದ್ಘಾಟನೆಯಾಗುತ್ತೆ. ಉತ್ಸವ ಮೂರ್ತಿಗೆ ಬಾನು ಮುಷ್ತಾಕ್ ಅವರಿಂದ ಪುಷ್ಪಾರ್ಚನೆ ಮಾಡಲಾಗುತ್ತೆ. ಬೆಳಿಗ್ಗೆ 10:10ರಿಂದ 10:40 ಶುಭ ವೃಶ್ಚಿಕ ಲಗ್ನದಲ್ಲಿ ಬಾನು ಮುಷ್ತಾಕ್ ಅವರು ಈ ದಸರಾ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಿ ಪುಷ್ಪಾರ್ಚನೆಯ ಮೂಲಕ ಉದ್ಘಾಟನೆಯನ್ನ ಮಾಡ್ತಾರೆ. ಒಂದು ಪರ ವಿರೋಧ ಚರ್ಚೆ ಕೂಡ ನಡೀತಾ ಇತ್ತು. ಬಾನು ಮುಷ್ತಾಕ್ ಅವರಿಂದ ಉದ್ಘಾಟನೆ ಮಾಡಿಸಬಾರದು ಅಂತ. ಈಗ ಬಾನು ಮುಷ್ತಾಕ್ರಿಂದ ಇವತ್ತು ದಸರಾ ಉದ್ಘಾಟನೆಯಾಗುತ್ತೆ. ಪರ ವಿರೋಧದ ನಡುವೆ ಕೂಡ ಬಾನು ಮುಷ್ತಾಕ್ರಿಂದ ಇವತ್ತು ದಸರಾ ಉದ್ಘಾಟನೆಯಾಗೋದು. ಉತ್ಸವ ಮೂರ್ತಿಗೆ ಬಾನು ಮುಷ್ತಾಕ್ರಿಂದ ಪುಷ್ಪಾರ್ಚನೆ ಮಾಡಲಾಗುತ್ತೆ. ಇವತ್ತು ನೋಡಿ, ಬೆಳಗ್ಗೆ 10:10ರಿಂದ 10:40 ಶುಭ ವೃಶ್ಚಿಕ ಲಗ್ನದಲ್ಲಿ ಬಾನು ಮುಷ್ತಾಕ್ ಅವರು ದಸರಾಗೆ ಚಾಲನೆಯನ್ನ ಕೊಡ್ತಾರೆ. ವಿಶ್ವವಿಖ್ಯಾತ ದಸರಾಗೆ ಇವತ್ತು ಚಾಲನೆ ಸಿಗುತ್ತೆ. ನೋಡಿ, ಮಧ್ಯಾಹ್ನ 12:30 ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಮಧ್ಯಾಹ್ನ 1 ಗಂಟೆಗೆ ಆಹಾರ ಮೇಳ ಉದ್ಘಾಟನೆಯಾಗುತ್ತೆ. ನೋಡಿ, ಸಂಜೆ 4 ಗಂಟೆಗೆ ದಸರಾ ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ, ಅದು ಉದ್ಘಾಟನೆಯಾಗುತ್ತೆ. ಇನ್ನು ಸಂಜೆ 4 ಗಂಟೆಗೆ ಚಿತ್ರಕಲಾ ಶಿಬಿರ ಉದ್ಘಾಟನೆಯನ್ನ ಮಾಡ್ತಾರೆ. ಸಂಜೆ 5 ಗಂಟೆಗೆ ಪುಸ್ತಕ ಮೇಳ ಉದ್ಘಾಟನೆಯಾಗುತ್ತೆ. ಸಂಜೆ 5:30 ಸುಮಾರಿಗೆ ದಸರಾ ಸಿಎಂ ಕಪ್ ಉದ್ಘಾಟನೆ ಮಾಡ್ತಾರೆ. ಸಂಜೆ 6:30ಕ್ಕೆ ವಿದ್ಯುತ್ ದೀಪಾಲಂಕಾರ ಉದ್ಘಾಟನೆಯಾಗುತ್ತೆ. ರಾತ್ರಿ 7:30ಕ್ಕೆ ದಸರಾ ವಸ್ತು ಪ್ರದರ್ಶನ ಕೂಡ ಉದ್ಘಾಟನೆಯಾಗುತ್ತೆ. ಇವತ್ತು ನಾಡಹಬ್ಬ ದಸರಾಗೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ. ಒಂದ್ ಕಡೆ ವಿರೋಧ ಕೂಡ ಕೇಳಿ ಬರ್ತಾ ಇತ್ತು, ಬಾನು ಮುಷ್ತಾಕ್ ಅವರಿಂದ ಈ ಒಂದು ದಸರಾವನ್ನ ಉದ್ಘಾಟನೆ ಮಾಡಿಸಬಾರದು ಅಂತ ಹೇಳಿ. ಈಗ ಇವತ್ತು ನಾಡಹಬ್ಬ ದಸರಾವನ್ನ ಪುಷ್ಪಾರ್ಚನೆ ಮೂಲಕ ಉದ್ಘಾಟನೆಯನ್ನ ಮಾಡ್ತಾರೆ ಸಾಹಿತಿ ಬಾನು ಮುಷ್ತಾಕ್. ಈ ಹಿಂದೆ ಕೂಡ ಬಿಜೆಪಿಯ ನಾಯಕರು ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಬಾನು ಮುಷ್ತಾಕ್ ಅವರು ದಸರಾವನ್ನ ಉದ್ಘಾಟನೆ ಮಾಡಬಾರದು ಅಂತ ಅರ್ಜಿ ವಜಾ ಆಗಿತ್ತು. ಅದಾದ ಬಳಿಕ ಇದೀಗ ಇವತ್ತು ದಸರಾವನ್ನ ಸಾಂಸ್ಕೃತಿಕ ನಗರಿಯಲ್ಲಿ ನಾಡಹಬ್ಬ ಸಂಭ್ರಮ ಇಂದು ವಿಶ್ವವಿಖ್ಯಾತ ದಸರಾಗೆ ಅದ್ದೂರಿಯಾಗಿ ಚಾಲನೆ ಸಿಗಲಿದೆ. ಇಂದಿನಿಂದ ಅದ್ದೂರಿಯಾಗಿ ದಸರಾ ಉತ್ಸವ ಆರಂಭವಾಗುತ್ತೆ. ವಿರೋಧದ ನಡುವೆ ಬಾನು ಮುಷ್ತಾಕ್ರಿಂದ ಇವತ್ತು ದಸರಾ ಉದ್ಘಾಟನೆಯಾಗುತ್ತೆ. ಉತ್ಸವ ಮೂರ್ತಿಗೆ ಬಾನು ಮುಷ್ತಾಕ್ ಅವರಿಂದ ಪುಷ್ಪಾರ್ಚನೆ ಮಾಡಲಾಗುತ್ತೆ. ಬೆಳಿಗ್ಗೆ 10:10ರಿಂದ 10:40 ಶುಭ ವೃಶ್ಚಿಕ ಲಗ್ನದಲ್ಲಿ ಬಾನು ಮುಷ್ತಾಕ್ ಅವರು ಈ ದಸರಾ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಿ ಪುಷ್ಪಾರ್ಚನೆಯ ಮೂಲಕ ಉದ್ಘಾಟನೆಯನ್ನ ಮಾಡ್ತಾರೆ. ಒಂದು ಪರ ವಿರೋಧ ಚರ್ಚೆ ಕೂಡ ನಡೀತಾ ಇತ್ತು, ಬಾನು ಮುಷ್ತಾಕ್ ಅವರಿಂದ ಉದ್ಘಾಟನೆ ಮಾಡಿಸಬಾರದು ಅಂತ. ಈಗ ಬಾನು ಮುಷ್ತಾಕ್ರಿಂದ ಇವತ್ತು ದಸರಾ ಉದ್ಘಾಟನೆಯಾಗುತ್ತೆ. ಪರ ವಿರೋಧದ ನಡುವೆ ಕೂಡ ಬಾನು ಮುಷ್ತಾಕ್ರಿಂದ ಇವತ್ತು ದಸರಾ ಉದ್ಘಾಟನೆಯಾಗೋದು. ಉತ್ಸವ ಮೂರ್ತಿಗೆ ಬಾನು ಮುಷ್ತಾಕ್ರಿಂದ ಪುಷ್ಪಾರ್ಚನೆ ಮಾಡಲಾಗುತ್ತೆ. ಇವತ್ತು ನೋಡಿ, ಬೆಳಗ್ಗೆ 10:10ರಿಂದ 10:40 ಶುಭ ವೃಶ್ಚಿಕ ಲಗ್ನದಲ್ಲಿ ಬಾನು ಮುಷ್ತಾಕ್ ಅವರು ದಸರಾಗೆ ಚಾಲನೆಯನ್ನ ಕೊಡ್ತಾರೆ. ವಿಶ್ವವಿಖ್ಯಾತ ದಸರಾಗೆ ಇವತ್ತು ಚಾಲನೆ ಸಿಗುತ್ತೆ. ನೋಡಿ, ಮಧ್ಯಾಹ್ನ 12:30 ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಮಧ್ಯಾಹ್ನ 1 ಗಂಟೆಗೆ ಆಹಾರ ಮೇಳ ಉದ್ಘಾಟನೆಯಾಗುತ್ತೆ. ನೋಡಿ, ಸಂಜೆ 4 ಗಂಟೆಗೆ ದಸರಾ ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ, ಅದು ಉದ್ಘಾಟನೆಯಾಗುತ್ತೆ. ಇನ್ನು ಸಂಜೆ 4 ಗಂಟೆಗೆ ಚಿತ್ರಕಲಾ ಶಿಬಿರ ಉದ್ಘಾಟನೆಯನ್ನ ಮಾಡ್ತಾರೆ. ಸಂಜೆ 5 ಗಂಟೆಗೆ ಪುಸ್ತಕ ಮೇಳ ಉದ್ಘಾಟನೆಯಾಗುತ್ತೆ. ಸಂಜೆ 5:30 ಸುಮಾರಿಗೆ ದಸರಾ ಸಿಎಂ ಕಪ್ ಉದ್ಘಾಟನೆ ಮಾಡ್ತಾರೆ. ಸಂಜೆ 6:30ಕ್ಕೆ ವಿದ್ಯುತ್ ದೀಪಾಲಂಕಾರ ಉದ್ಘಾಟನೆಯಾಗುತ್ತೆ. ರಾತ್ರಿ 7:30ಕ್ಕೆ ದಸರಾ ವಸ್ತು ಪ್ರದರ್ಶನ ಕೂಡ ಉದ್ಘಾಟನೆಯಾಗುತ್ತೆ. ಇವತ್ತು ನಾಡಹಬ್ಬ ದಸರಾಗೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ. ಒಂದ್ ಕಡೆ ವಿರೋಧ ಕೂಡ ಕೇಳಿ ಬರ್ತಾ ಇತ್ತು, ಬಾನು ಮುಷ್ತಾಕ್ ಅವರಿಂದ ಈ ಒಂದು ದಸರಾವನ್ನ ಉದ್ಘಾಟನೆ ಮಾಡಿಸಬಾರದು ಅಂತ ಹೇಳಿ. ಈಗ ಇವತ್ತು ನಾಡಹಬ್ಬ ದಸರಾವನ್ನ ಪುಷ್ಪಾರ್ಚನೆ ಮೂಲಕ ಉದ್ಘಾಟನೆಯನ್ನ ಮಾಡ್ತಾರೆ ಸಾಹಿತಿ ಬಾನು ಮುಷ್ತಾಕ್. ಈ ಹಿಂದೆ ಕೂಡ ಬಿಜೆಪಿಯ ನಾಯಕರು ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಬಾನು ಮುಷ್ತಾಕ್ ಅವರು ದಸರಾವನ್ನ ಉದ್ಘಾಟನೆ ಮಾಡಬಾರದು ಅಂತ ಅರ್ಜಿ ವಜಾ ಆಗಿತ್ತು. ಅದಾದ ಬಳಿಕ ಇದೀಗ ಇವತ್ತು ದಸರಾವನ್ನ ಸಾಂಸ್ಕೃತಿಕ ನಗರಿಯಲ್ಲಿ ನಾಡಹಬ್ಬ ಸಂಭ್ರಮ ಇಂದು ವಿಶ್ವವಿಖ್ಯಾತ ದಸರಾಗೆ ಅದ್ದೂರಿಯಾಗಿ ಚಾಲನೆ ಸಿಗಲಿದೆ. ಇಂದಿನಿಂದ ಅದ್ದೂರಿಯಾಗಿ ದಸರಾ ಉತ್ಸವ ಆರಂಭವಾಗುತ್ತೆ. ವಿರೋಧದ ನಡುವೆ ಬಾನು ಮುಷ್ತಾಕ್ರಿಂದ ಇವತ್ತು ದಸರಾ ಉದ್ಘಾಟನೆಯಾಗುತ್ತೆ. ಉತ್ಸವ ಮೂರ್ತಿಗೆ ಬಾನು ಮುಷ್ತಾಕ್ ಅವರಿಂದ ಪುಷ್ಪಾರ್ಚನೆ ಮಾಡಲಾಗುತ್ತೆ. ಬೆಳಿಗ್ಗೆ 10:10ರಿಂದ 10:40 ಶುಭ ವೃಶ್ಚಿಕ ಲಗ್ನದಲ್ಲಿ
ಬಾನು ಮುಷ್ತಾಕ್ ಅವರು ಈ ದಸರಾ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಿ ಪುಷ್ಪಾರ್ಚನೆಯ ಮೂಲಕ ಉದ್ಘಾಟನೆಯನ್ನ ಮಾಡ್ತಾರೆ. ಒಂದು ಪರ ವಿರೋಧ ಚರ್ಚೆ ಕೂಡ ನಡೀತಾ ಇತ್ತು. ಬಾನು ಮುಷ್ತಾಕ್ ಅವರಿಂದ ಉದ್ಘಾಟನೆ ಮಾಡಿಸಬಾರ್ದು ಅಂತ. ಈಗ ಬಾನು ಮುಷ್ತಾಕ್ರಿಂದ ಇವತ್ತು ದಸರಾ ಉದ್ಘಾಟನೆಯಾಗುತ್ತೆ. ಪರ ವಿರೋಧದ ನಡುವೆ ಕೂಡ ಬಾನು ಮುಷ್ತಾಕ್ರಿಂದ ಇವತ್ತು ದಸರಾ ಉದ್ಘಾಟನೆಯಾಗೋದು. ಉತ್ಸವ ಮೂರ್ತಿಗೆ ಬಾನು ಮುಷ್ತಾಕ್ರಿಂದ ಪುಷ್ಪಾರ್ಚನೆ ಮಾಡಲಾಗುತ್ತೆ. ಇವತ್ತು ನೋಡಿ ಬೆಳಗ್ಗೆ 10:10ರಿಂದ 10:40 ಶುಭ ವೃಶ್ಚಿಕ ಲಗ್ನದಲ್ಲಿ ಬಾನು ಮುಷ್ತಾಕ್ ಅವರು ದಸರಾಗೆ ಚಾಲನೆಯನ್ನ ಕೊಡ್ತಾರೆ. ವಿಶ್ವವಿಖ್ಯಾತ ದಸರಾಗೆ ಇವತ್ತು ಚಾಲನೆ ಸಿಗುತ್ತೆ. ನೋಡಿ ಮಧ್ಯಾಹ್ನ 12:30 ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಮಧ್ಯಾಹ್ನ 1 ಗಂಟೆಗೆ ಆಹಾರ ಮೇಳ ಉದ್ಘಾಟನೆಯಾಗುತ್ತೆ. ನೋಡಿ ಸಂಜೆ 4 ಗಂಟೆಗೆ ದಸರಾ ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ, ಅದು ಉದ್ಘಾಟನೆಯಾಗುತ್ತೆ. ಇನ್ನು ಸಂಜೆ 4 ಗಂಟೆಗೆ ಚಿತ್ರಕಲಾ ಶಿಬಿರ ಉದ್ಘಾಟನೆಯನ್ನ ಮಾಡ್ತಾರೆ. ಸಂಜೆ 5 ಗಂಟೆಗೆ ಪುಸ್ತಕ ಮೇಳ ಉದ್ಘಾಟನೆಯಾಗುತ್ತೆ. ಸಂಜೆ 5:30 ಸುಮಾರಿಗೆ ದಸರಾ ಸಿಎಂ ಕಪ್ ಉದ್ಘಾಟನೆ ಮಾಡ್ತಾರೆ. ಸಂಜೆ 6:30ಕ್ಕೆ ವಿದ್ಯುತ್ ದೀಪಾಲಂಕಾರ ಉದ್ಘಾಟನೆಯಾಗುತ್ತೆ. ರಾತ್ರಿ 7:30ಕ್ಕೆ ದಸರಾ ವಸ್ತು ಪ್ರದರ್ಶನ ಕೂಡ ಉದ್ಘಾಟನೆಯಾಗುತ್ತೆ. ಇವತ್ತು ನಾಡಹಬ್ಬ ದಸರಾಗೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ. ಒಂದ್ ಕಡೆ ವಿರೋಧ ಕೂಡ ಕೇಳಿ ಬರ್ತಾ ಇತ್ತು, ಬಾನು ಮುಷ್ತಾಕ್ ಅವರಿಂದ ಈ ಒಂದು ದಸರಾವನ್ನ ಉದ್ಘಾಟನೆ ಮಾಡಿಸಬಾರ್ದು ಅಂತ ಹೇಳಿ. ಈಗ ಇವತ್ತು ನಾಡಹಬ್ಬ ದಸರಾವನ್ನ ಪುಷ್ಪಾರ್ಚನೆ ಮೂಲಕ ಉದ್ಘಾಟನೆಯನ್ನ ಮಾಡ್ತಾರೆ ಸಾಹಿತಿ ಬಾನು ಮುಷ್ತಾಕ್. ಈ ಹಿಂದೆ ಕೂಡ ಬಿಜೆಪಿಯ ನಾಯಕರು ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಬಾನು ಮುಷ್ತಾಕ್ ಅವರು ದಸರಾವನ್ನ ಉದ್ಘಾಟನೆ ಮಾಡಬಾರ್ದು ಅಂತ ಅರ್ಜಿ ವಜಾ ಆಗಿತ್ತು. ಅದಾದ ಬಳಿಕ ಇದೀಗ ಇವತ್ತು ದಸರಾ ಸಾಂಸ್ಕೃತಿಕ ನಗರಿಯಲ್ಲಿ ನಾಡಹಬ್ಬ ಸಂಭ್ರಮ. ಇಂದು ವಿಖ್ಯಾತ ದಸರಾಗೆ ಅದ್ದೂರಿಯಾಗಿ ಚಾಲನೆ ಸಿಗಲಿದೆ. ಇಂದಿನಿಂದ ಅದ್ದೂರಿಯಾಗಿ ದಸರಾ ಉತ್ಸವ ಆರಂಭವಾಗುತ್ತೆ. ವಿರೋಧದ ನಡುವೆ ಬಾನು ಮುಷ್ತಾಕ್ರಿಂದ ಇವತ್ತು ದಸರಾ ಉದ್ಘಾಟನೆಯಾಗುತ್ತೆ. ಉತ್ಸವ ಮೂರ್ತಿಗೆ ಬಾನು ಮುಷ್ತಾಕ್ ಅವರಿಂದ ಪುಷ್ಪಾರ್ಚನೆ ಮಾಡಲಾಗುತ್ತೆ. ಬೆಳಿಗ್ಗೆ 10:10ರಿಂದ 10:40 ಶುಭ ವೃಶ್ಚಿಕ ಲಗ್ನದಲ್ಲಿ ಬಾನು ಮುಷ್ತಾಕ್ ಅವರು ಈ ದಸರಾ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಿ ಪುಷ್ಪಾರ್ಚನೆಯ ಮೂಲಕ ಉದ್ಘಾಟನೆಯನ್ನ ಮಾಡ್ತಾರೆ. ಒಂದು ಪರ ವಿರೋಧ ಚರ್ಚೆ ಕೂಡ ನಡೀತಾ ಇತ್ತು, ಬಾನು ಮುಷ್ತಾಕ್ ಅವರಿಂದ ಉದ್ಘಾಟನೆ ಮಾಡಿಸಬಾರ್ದು ಅಂತ. ಈಗ ಬಾನು ಮುಷ್ತಾಕ್ರಿಂದ ಇವತ್ತು ದಸರಾ ಉದ್ಘಾಟನೆಯಾಗುತ್ತೆ. ಪರ ವಿರೋಧದ ನಡುವೆ ಕೂಡ ಬಾನು ಮುಷ್ತಾಕ್ರಿಂದ ಇವತ್ತು ದಸರಾ ಉದ್ಘಾಟನೆಯಾಗೋದು. ಉತ್ಸವ ಮೂರ್ತಿಗೆ ಬಾನು ಮುಷ್ತಾಕ್ರಿಂದ ಪುಷ್ಪಾರ್ಚನೆ ಮಾಡಲಾಗುತ್ತೆ. ಇವತ್ತು ನೋಡಿ ಬೆಳಗ್ಗೆ 10:10ರಿಂದ 10:40 ಶುಭ ವೃಶ್ಚಿಕ ಲಗ್ನದಲ್ಲಿ ಬಾನು ಮುಷ್ತಾಕ್ ಅವರು ದಸರಾಗೆ ಚಾಲನೆಯನ್ನ ಕೊಡ್ತಾರೆ. ವಿಶ್ವವಿಖ್ಯಾತ ದಸರಾಗೆ ಇವತ್ತು ಚಾಲನೆ ಸಿಗುತ್ತೆ. ನೋಡಿ ಮಧ್ಯಾಹ್ನ 12:30 ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಮಧ್ಯಾಹ್ನ 1 ಗಂಟೆಗೆ ಆಹಾರ ಮೇಳ ಉದ್ಘಾಟನೆಯಾಗುತ್ತೆ. ನೋಡಿ ಸಂಜೆ 4 ಗಂಟೆಗೆ ದಸರಾ ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ, ಅದು ಉದ್ಘಾಟನೆಯಾಗುತ್ತೆ. ಇನ್ನು ಸಂಜೆ 4 ಗಂಟೆಗೆ ಚಿತ್ರಕಲಾ ಶಿಬಿರ ಉದ್ಘಾಟನೆಯನ್ನ ಮಾಡ್ತಾರೆ. ಸಂಜೆ 5 ಗಂಟೆಗೆ ಪುಸ್ತಕ ಮೇಳ ಉದ್ಘಾಟನೆಯಾಗುತ್ತೆ. ಸಂಜೆ 5:30 ಸುಮಾರಿಗೆ ದಸರಾ ಸಿಎಂ ಕಪ್ ಉದ್ಘಾಟನೆ ಮಾಡ್ತಾರೆ. ಸಂಜೆ 6:30ಕ್ಕೆ ವಿದ್ಯುತ್ ದೀಪಾಲಂಕಾರ ಉದ್ಘಾಟನೆಯಾಗುತ್ತೆ. ರಾತ್ರಿ 7:30ಕ್ಕೆ ದಸರಾ ವಸ್ತು ಪ್ರದರ್ಶನ ಕೂಡ ಉದ್ಘಾಟನೆಯಾಗುತ್ತೆ. ಇವತ್ತು ನಾಡಹಬ್ಬ ದಸರಾಗೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ.